ಮಾಡಿದ್ದಾರೆ ಅವರು. ಮತ್ತು ಮೊನ್ನೆ ಏನು 15 ತಾರೀಕಿನ ಸರ್ಕಾರವನ್ನು ಆದೇಶ ಹೊರಡಿಸಿದ್ರೆ ಅದಕ್ಕೆ ಮಾತ್ರ ಬದಲಾಗಿತ್ತು ಅನ್ನೋ ಮಾತನ್ನು ಅವರು ಹೇಳಿದ್ರು. ಅದಕ್ಕೆ ಆ ಒಂದು ಆದೇಶವನ್ನು ನಾವು ಒಪ್ಪಲಿಕ್ಕೆ ಆಗ್ತಿಲ್ಲ. ಅದನ್ನು ನಮ್ಮ ಮೂಲಭೂತ ಬೇಡಿಕೆ ನಾವು ಜನವರಿ 24ರಂದು ನಾವು ಬೇಡಿಕೆ ಕೊಟ್ಟಿದ್ದೇವೆ. ಮಾತುಕತೆ ಆರಂಭ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಮಾತುಕತೆ ಮಾಡಿ 38 ತಿಂಗಳು ಏನು ಬಾಕಿ ಅದು 26 ತಿಂಗಳು ಬಾಕಿಯನ್ನು ಸರ್ಕಾರ ಕೊಟ್ಟಿದ್ದನ್ನು ಸ್ವಾಗತ ಮಾಡ್ತದೆ. ಮತ್ತು ಇನ್ನೊಂದು 2020 ಏನು 12 ತಿಂಗಳ ವಿತರ ಬಾಕಿ ಇದೆ ಅದನ್ನು ಆಯ್ದ ಬಗ್ಗೆಯೇ ಅದನ್ನು ಕೊಟ್ಟೋದನ್ನು ಬಗೆಹರಿಸಬೇಕು ಅಂತ ಮಾತನ್ನು ಒತ್ತಾಯ ಮಾಡಿ ನೀವು ಹೇಳಿದ್ದಾರೆ. ಬಟ್ 1/24 ಜಾರಿಯಾಗಿದೆ. ಅದು ಯಾವುದೇ ಕಾರಣಕ್ಕೋಸ್ಕರ ನಾವು ಬದಲಾಯಿಸಕ್ಕೆ ದಿನಾಂಕವನ್ನು ಬದಲಾವಣೆ ಮಾಡೋದಕ್ಕೆ ಯಾವುದಕ್ಕೆ ನಾವು ಒಪ್ಪುದಿಲ್ಲ. ಜನತಾ ಚಂದ್ರಪುರ ಉನ್ನತ ಅಧಿಕಾರಿಗಳು ಒಪ್ಪಿಗೆ ಸಾಧ್ಯವಿಲ್ಲ ಅಂತ ಹೇಳಿದರು. ಹೋರಾಟದ ಪ್ರಕ್ರಿಯೆಯಿಂದ ಆಗಿಲ್ಲ ಅಂತ ಮತ್ತೆ ಈಗ ಅವರು ಮತ್ತೆ ಅದನ್ನು ಕೆಲವು ತಿಂಗಳು ಮತ್ತೆ ಅವರು ಮತ್ತೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಚರ್ಚೆ ಮಾಡಿ ಮತ್ತೆ ಆದಷ್ಟು ಜಾಗೃತ ಮೀಟಿಂಗ್ ಕರೆಯೋದನ್ನು ಮತ್ತೆ ಅದನ್ನು ಪ್ರಸ್ತಾವ ಮಾಡಿ ಬಜೆಟ್ ಮಾತನ್ನು ಹೇಳಿದ್ದಾರೆ. ಮತ್ತು ಮುಂದಿನ ಮಾತುಕತೆ ಕರೆಯೋದಕ್ಕೆ ನಾವು ಕಾಯ್ತೀವಿ. ಮತ್ತೆ ಮೀಟಿಂಗ್ ಮಾಡ್ತಾರೆ, ಮತ್ತೆ ಮೀಟಿಂಗ್ ಮಾಡ್ತಾರೆ. ಸರ್, ಈಗ ಮಾಧ್ಯಮದವರನ್ನೇ ನಿರ್ಬಂಧ ಹೇಳಿದ್ದಾರೆ, ಕರೆದ್ರೆ ಬನ್ನಿ ಅಂತ ಹೇಳ್ತಿದ್ದಾರೆ MD ಅವರು. ನಾವು ಕರೆದ್ರೆ ಬನ್ನಿ ಅಂತ ನಿರ್ಬಂಧ ನೋಡಿ, ನಿರ್ಬಂಧ ಇಲ್ಲಿ ನಮ್ಮ ಸಂವಿಧಾನದಲ್ಲೇ ಪ್ರತಿಯೊಬ್ಬರಿಗೂ ನೈತಿಕತೆಯಲ್ಲಿ ಅದು ಕೂಡ ನನ್ನ ಮಾಧ್ಯಮಗಳ ಕಾರಣಕ್ಕಾಗಿ ಸಂವಿಧಾನದ ಭಾಳ ನಿಮಗೆ ನಾವು ಹೇಳಿಲ್ಲ ಹೆಂಗೆ ಬಂದ್ರೆ ಅಂತ MD ಅವರು ನಿಮಗೆ ನಾವು ಹೇಳಿಲ್ಲ ಏನು ಬನ್ನಿ ಅಂತ. ಮೂವ್ಮೆಂಟ್ ಏನಿದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಹೋಗೋದಕ್ಕೆ ಅವರಿಗೆ ಅವಕಾಶ ಇದೆ. ಅದರಿಂದ ಅವರು ಬಲ್ಲಿಗೆ ಇತ್ತೀಚಿನ ಬೇಕಾದ್ರೆ ಅವ್ರನ್ನು ಅದಕ್ಕೆ ಅಲ್ಲ, ವಿಧಾನಸಭೆ ಕೆಂಗಲ್ ಕಟ್ಟಿ ನಿರ್ಬಂಧ ಮಾಡಿದ್ರು, ಮಾಧ್ಯಮದವರು ನಿರ್ಬಂಧ ಮಾಡ್ತಾರೆ ಅಂತ. ನಿರ್ಬಂಧ ಮಾಡುವ ನಿರ್ಬಂಧ ಮಾಡಲಿಕ್ಕೆ ಅದು ಮಾಡೋದು ಪಟ್ಟಪಾಲನೆ ಹಾಕೋದಿಲ್ಲ. ನಿರ್ಬಂಧ ಬರಲೇ ಬೆಳಗ್ಗೆ ನಿರ್ಬಂಧ ಮಾಡೋದಕ್ಕೆ ಅದು ಕಷ್ಟಸಾಧ್ಯ ಆಗುತ್ತೆ. ಯಾಕೆ ಮಾಡೋದು ಏನು ಅನಾನುಕೂಲ ಅದ್ರ ಬಗ್ಗೆ ನಾವು ಪರವಾಗಿ ನಾವು ಕಾಳಜಿ ಹೋಗಲಿಕ್ಕೆ ಮಂಡತ್ ಮಾತಾಡೋದು ನಿಮ್ಮ ಪರವಾಗಿ ನೀವು ನಮ್ಮ ಪರವಾಗಿದ್ದರೆ ನಾವು ನಿಮ್ಮ ಪರವಾಗಿ ಈಗ ಇವತ್ತಿನಿಂದ ನಮ್ಮದು ಧರಣಾ ಕಾರ್ಯಕ್ರಮ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಸಾರಿಗೆ ಸಚಿವರಿಗೆ ಪತ್ರ ಕೊಟ್ಟಿವಿ. ಕೂಡಲೇ ಮಾತುಕತೆ ಕರೀಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅದರ ಅಂಗವಾಗಿ ನೀವು ಧರಣವನ್ನು ಕೈಬಿಡಿ, ನಾವು ಮಾತುಕತೆಯನ್ನು ಆರಂಭ ಮಾಡ್ತೀವಿ ಅಂತೇಳಿ ಮಾತುಕತೆಯನ್ನು ಇವತ್ತು ನಡೆಸಿದ್ದಾರೆ. ಭಾಳ ಮುಖ್ಯವಾಗಿ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೆ ನೋಟಿಫಿಕೇಷನ್ ಏನಿದೆ ಆ ನೋಟಿಫಿಕೇಷನ್ನ ನೀವು ಒಪ್ಪಬೇಕು. ನಂತರದಲ್ಲಿ ಏನು ನಿಮ್ಮ ಪರ್ಸೆಂಟೇಜ್ 25% ನಾವು ಹೆಚ್ಚಳ ಕೇಳಿದ್ವಿ, ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದರು. ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಸಾರಾಸಗಟಾಗಿ ಅದನ್ನು ನಿರಾಕರಿಸಿದ್ವಿ. ಈ ನೋಟಿಫಿಕೇಷನ್ನ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕು. ನಮಗೆ ಈ ಸಾರಿಗೆ ನಿಗಮಗಳ ನೌಕರರಿಗೆ 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ನೀವು ಅದನ್ನು ಮಾಡಿದರೆ ಮಾತ್ರ ನಾವು ಪರ್ಸೆಂಟೇಜ್ ಬಗ್ಗೆ ಮಾತನಾಡ್ತೀವಿ ಅಂತಕ್ಕಂಥ ಅಂಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಅದರಿಂದ ಕೊನೆಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ತೊಗೊಂಡಂಥ ಏನು ನಿಲುವೆ ಇದೆ ಅದು ಅರ್ಥವಾಗಿದೆ. ಸರ್ಕಾರದ ಜೊತೆ ಮಾತನಾಡ್ತೀವಿ, ಮತ್ತೆ ನಿಮ್ಮನ್ನು ಮಾತುಕತೆ ಕರಿತೀವಿ ಅಂತ ಹೇಳಿದರೆ ನಾವು ತುರ್ತು ಕರಿಬೇಕು. ಈಗಾಗಲೇ 2 ವರ್ಷಗಳ ಕಾಲ ಕಳೆದಿದೆ, ಆದಷ್ಟು ಬೇಗ ಕರಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಾವು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನೀವು 1/4/25 ಅಂತಕ್ಕಂಥ ನೋಟಿಫಿಕೇಷನ್ನ ವಾಪಸ್ ಪಡೆದು 1/1/24ರಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಕು. 25% ಹೆಚ್ಚಳ ಮಾಡಬೇಕು. 31% ಏನು DA ಇದೆ ಅದನ್ನು ಮರ್ಜ್ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀವಿ. ಅವ್ರು ಕರೆದು ಮಾತನಾಡ್ತೀವಿ ಅಂತ ಹೇಳಿದರೆ ಕಾದು ನೋಡ್ತೀವಿ. ನನ್ನ ಹೆಸರು HS ಮಂಜುನಾಥ್, ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ.